ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಈ ಮಾನವೀಯತೆ ಅನ್ನುವಂಥದ್ದು ಜಾತಿ ಧರ್ಮ ನೋಡ್ಕೊಂಡು ಬರುತ್ತೆ ಅಥವಾ ಈ ಜಾತಿ ಧರ್ಮ ನೋಡಿ ಮಿಡಿಯುತ್ತೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ನೋಡಿ. ಅದರಲ್ಲೂ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಿಗೆ ಈ ಮಾನವೀಯತೆ ಅನ್ನುವಂಥದ್ದು ತನ್ನ ಜನರಿಗಿಂತ ಹೊರಗಿನವರ ಮೇಲೆ ಅಕ್ರಮ ವಲಸಿಗರ ಮೇಲೆ ಜಾಸ್ತಿ ಅಂತ ಈಗಲೇ ಗೊತ್ತಾಗಿದ್ದು. ಯಾಕೆ ಅಂತ ಹೇಳ್ತೀನಿ. ವೀಕ್ಷಕರ, ಬೆಂಗಳೂರಲ್ಲಿ ಉಚಿತವಾಗಿ 1 ರೂಪಾಯಿ ಕೂಡ ಖರ್ಚು ಮಾಡದೆ ಅದು ಸರ್ಕಾರದ ಕಡೆಯಿಂದ ಸೂಪರ್ ಆಗಿರುವಂತಹ ಮನೆ ಪಡೆಯೋದು ಹೇಗೆ ಅನ್ನುವಂಥದ್ದು ಗೊತ್ತಾ? ಈಗ ಬಹಳಷ್ಟು ಮಂದಿ ಕಣ್ಣನ್ನು ಅರಳಿಸಿರಬಹುದು, ಹೆಂಗಪ್ಪ ಅಂತ. ನೋಡಿ, ನಮ್ಮ ಕನ್ನಡಿಗರಿಗೆ ಆ ಅವಕಾಶ ಇಲ್ಲ. ವೆರಿ ಸಾರಿ, ಮೊದಲಿಗೆ ಹೇಳಿಬಿಡ್ತೀನಿ. ಈ ಸುವರ್ಣ ಅವಕಾಶ ಇರುವಂಥದ್ದು ಹೊರಗಿನವರಿಗೆ, ಅಕ್ರಮ ವಲಸಿಗರಿಗೆ, ಅದು ಬಾಂಗ್ಲಾದೇಶದಿಂದ ಬಂದವರಾಗಿರಬಹುದು, ಪಾಕಿಸ್ತಾನದಿಂದ ಬಂದವರಾಗಿರಬಹುದು, ಅಂಥವರಿಗೆ ಮಾತ್ರ ಈ ಒಂದು ಸುವರ್ಣ ಅವಕಾಶ ಒನ್ ಅಂಡ್ ಓನ್ಲಿ ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದ. ವೀಕ್ಷಕರೀಗ ಮನೆಯನ್ನ ಪಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ಮೊದಲಿಗೆ ಸೀದಾ ಬ್ಯಾಗ್ ಹಿಡ್ಕೊಂಡು ಬೆಂಗಳೂರಿಗೆ ವಲಸೆ ಬಂದು ಬಿಡೋದು. ಬಂದ್ರ ಅದಾದ ನಂತರ ಒಂದು ಸ್ವಲ್ಪ ಬೆಂಗಳೂರು ಸುತ್ತಾಡುವಂಥದ್ದು. ಇನ್ನು ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತವರು ಸಿಕ್ಕಿಬಿಟ್ರೆ ಭಾರಿ ಒಳ್ಳೇದು ನೋಡಿ. ಅದಾದ ಮೇಲೆ ಸರ್ಕಾರಿ ಜಮೀನು ಎಲ್ಲಿದೆ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಹುಡುಕಿ ಬಿಡಬೇಡಿ. ಸರ್ಕಾರಿ ಜಾಗ ಸಿಕ್ಕಿದ ಕೂಡಲೇ ಅಲ್ಲಿ ಸೀದಾ ಹೋಗಿ ಒಂದು ಅಕ್ರಮವಾಗಿ ಶೆಡ್ ಅನ್ನ ಕಟ್ಕೊಂಡು ಕೂತ್ಕೊಂಡು ಬಿಡುವಂಥದ್ದು. ಇನ್ನು ಶೆಡ್ ಅಂತ ಅಂದ ಮೇಲೆ 4 ಗೋಣಿ ಚೀಲ ಹಾಕಿ ಪುಟ್ಟದಾಗಿ ಏನು ಮಾಡುದು ಅಂತ ಅಂದುಕೊಳ್ಬೇಡಿ. ಒಳ್ಳೆ ರೀತಿಯಲ್ಲೇ ಕಟ್ಕೊಳ್ತಾರೆ. ಅದಾದ ನಂತರ ಸರ್ಕಾರಕ್ಕೆ ಅದೆಲ್ಲ ಕಾಣಿಸಲ್ಲ, ಆಯ್ತಾ? ಕಂಡ್ರು ಹಂಗೆ ಇಲ್ಲಪ್ಪ ನಾನು ಏನು ನೋಡ್ಲಿಲ್ಲ ಅಂತ ಹಂಗೆ ಸೀದಾ ಹೋಗಿಬಿಡತ್ತೆ. ಆಮೇಲೆ ಒಂದು ದಿನ ಅದೇ ಸರ್ಕಾರ ಬಂದು ಅದನ್ನ ಕಿತ್ ಹಾಕಿಬಿಡತ್ತೆ. ನೀವು ಅಕ್ರಮ ವಲಸಿಗರು ಅಂತ ಹೇಳಿ. ಹೆಂಗೋ ಅದರಲ್ಲಿ ಅಕ್ರಮವಾಗಿ ಬಂದಿರೋರು ಜಾಸ್ತಿ ಮುಸಲ್ಮಾನರಲ್ವಾ, ಅವರಿಗೆ ಬಹಳ ಸಿಂಪಲ್, ಜೋರಾಗಿ ಅತ್ತು ಬಿಡೋದು, ಕಿರ್ಚಾಡು ಬಿಡೋದು, ದೊಡ್ಡ ಸುದ್ದಿ ಆಗಿಬಿಡುತ್ತಾ. ಆಗ ಅದನ್ನ ನೋಡಿದ ದಿನ, ಅಂದ್ರೆ ಶೆಡ್ ಅನ್ನ ಕಿತ್ ಹಾಕಿದ ದಿನ, ಈ ಕೇರಳ ಪಾಕಿಸ್ತಾನ ಸರ್ಕಾರ ಎಲ್ಲ ಕೂಡ ಏನು ಮಾಡುತ್ತವೆ ಅಂತಂದ್ರೆ, ನಿಮಗೆ ಮನುಷ್ಯತ್ವನೇ ಇಲ್ವಾ, ನಿಮಗೆ ಮಾನವೀಯತೆನೇ ಇಲ್ವಾ, ನಿಮಗೆ ಅದು ಇಲ್ವಾ, ನಿಮಗೆ ಇದು ಇಲ್ವಾ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡುತ್ತೆ. ಅಕ್ರಮ ವಲಸಿಗರಿಗೆ ಬೇರೆ ಮನೆಯನ್ನ ನೀವು ಕಟ್ಟಿಕೊಡಲೇಬೇಕು ಅಂತ ಒತ್ತಾಯವನ್ನ ಮಾಡುತ್ತೆ. ಒಂಥರ ನಿಮ್ಮ ಮನೆ ಒಳಗೆ ಬಂದು ನೀನ್ ಹಿಂಗೆ ಮಾಡುವಂತ ಧಮಕಿಯನ್ನ ಹಾಕ್ತಾರೆ. ಆಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರಬಹುದು, ಉಪಮುಖ್ಯಮಂತ್ರಿಗಳಾಗಿರಬಹುದು, ಅಯ್ಯೋ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಪೆಟ್ಟು ಬೀಳುತ್ತೆ, ಅಯ್ಯೋ ನನಗೆ ಸಿಎಂ ಕುರ್ಚಿ ಉಳಿಸ್ಕೊಳ್ಬೇಕು, ಅಯ್ಯೋ ನನಗೆ ಸಿಎಂ ಕುರ್ಚಿಯನ್ನು ಕಿತ್ಕೊಳ್ಬೇಕು, ಹೀಗೆ ಎಲ್ಲವನ್ನ ಯೋಚನೆ ಮಾಡಿಕೊಂಡು ಹೈಕಮಾಂಡ್ಗೆ ಹೆದರಿ ಕೊನೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದೇ ಅಕ್ರಮ ವಲಸಿಗರಿಗೆ ಉಚಿತ ಮನೆಯನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ದಯವಿಟ್ಟು ಕೇಳೋದಕ್ಕೆ ಹೋಗಬೇಡಿ. ಏನಿದ್ರು ಪಾಕಿಸ್ತಾನ ಅಥವಾ ಕೇರಳ ಸರ್ಕಾರವನ್ನ ಸಂಪರ್ಕ ಮಾಡಿ ಅವರನ್ನ ಕೇಳಿ ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ಕರ್ನಾಟಕ ಸರ್ಕಾರವನ್ನ ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ಅವರೇ. ಕರ್ನಾಟಕ ಸರ್ಕಾರ ಏನಿದ್ರು ಕೂಡ ಈ ಕೇರಳ ಅವರು ಇವರು ಹೇಳೋದನ್ನ ಕೇಳಿಸ್ಕೊಂಡು ಅದನ್ನ ಚಾಚು ತಪ್ಪದೆ ಮಾಡತ್ತೆ ಅಷ್ಟೇ. ವೀಕ್ಷಕರೇ, ಬೆಂಗಳೂರಿನ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವಂತಹ ಮುಸ್ಲಿಮರ 200 ಮನೆಗಳನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನೆಲಸಮ ಮಾಡುತ್ತೆ. ಅದಕ್ಕೆ ಕೇರಳ ಸರ್ಕಾರ ಮಧ್ಯೆ ಬಂದು ಮೂಗು ತೂರಿಸಿ ದೊಡ್ಡ ವಿಚಾರ ಮಾಡಿ ಕೊನೆಗೆ ಸರ್ಕಾರ ಅವರಿಗೆ ಮಣಿದು, ಆಯ್ತಪ್ಪ ಮಾನವೀಯ ದೃಷ್ಟಿಯಿಂದ ನಾವು ಮನೆಯನ್ನ ವಾಪಸ್ ಅವರಿಗೆ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು ಆಯ್ತು. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಎಲ್ರಿಗೂ 11 ಲಕ್ಷ ಮೌಲ್ಯದ ಮನೆ, ಅದರ ಜೊತೆಗೆ 5 ಲಕ್ಷ ನಗದು ಸಹಾಯ. ಯಾರಿಗೆ? ಅಕ್ರಮ ವಲಸಿಗರಿಗೆ. ಇನ್ನು ಅಕ್ರಮ ಬ್ರದರ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬ್ರದರ್ ಜಮೀರ್ ಅಹಮದ್ ಖಾನ್ ಇದಾರಲ್ವಾ, ಸೊ ಅವರು ಸಂಪೂರ್ಣವಾಗಿ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಭರವಸೆಯನ್ನು ಕೂಡ ನೀಡಿದಾರಂತೆ. ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತ ವ್ಯಕ್ತಿಯ ಧರ್ಮವನ್ನ ನೋಡಿ ಕಾಂಗ್ರೆಸ್ ಸರ್ಕಾರ ಮಾನವೀಯತೆ ಅನ್ನುವಂಥದ್ದು ಉಕ್ಕಿ ಹರಿದು 5 ಲಕ್ಷ ರೂಪಾಯಿ ಸಹಾಯವನ್ನು ಕೊಡುತ್ತೆ. ಕೇರಳದ ವಯನಾಡು ಪ್ರವಾಹ ಸಂತ್ರಸ್ತರನ್ನ ನೋಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವೀಯತೆ ಉಕ್ಕಿ ಹರಿದು 100 ಮನೆಯನ್ನ ನಿರ್ಮಿಸೋದಕ್ಕೆ ಮುಂದಾಗ್ತಾರೆ. ಹೌದಾ? ಈಗ ನಮಗೆ ಇರುವಂತಹ ಪ್ರಶ್ನೆ, ಅವತ್ತು ಕೆಜೆ ಹಳ್ಳಿಯಲ್ಲಿ ಸರಕಾರಿ ಜಾಗದಲ್ಲಿ ಮನೆಯನ್ನ ಕಟ್ಟಿದ್ದಂತಹ ದಲಿತ ತಮಿಳರನ್ನ ತೆರವುಗೊಳಿಸುವಾಗ ನಿಮ್ಮ ಮಾನವೀಯತೆ ಎಲ್ಲಿ ಸತ್ತು ಹೋಗಿತ್ತು? ಸ್ವಂತದವರೇ ಆದಂತಹ ಕನ್ನಡಿಗರಿಗಿಲ್ಲದಂತಹ ಆ ಸ್ಪೆಷಲ್ ಆಫರ್, ಆ ಸ್ಪೆಷಲ್ ಸಹಾನುಭೂತಿ, ಆ ಸ್ಪೆಷಲ್ ಮಾನವೀಯತೆ, ಆ ಸ್ಪೆಷಲ್ ಪ್ರೀತಿ ಕರುಣೆ ಅಕ್ರಮ ವಲಸಿಗರಿಗೆ ಮಾತ್ರ ಯಾಕೆ?
ಈ ವಿಶೇಷ ಕಾಳಜಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಯಾಕೆ? ಅದೇ ರೀತಿಯ ಕಾಳಜಿ, ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ಸಹಾನುಭೂತಿ, ಆ ನೆರವು ಬಡ ಹಿಂದೂಗಳಿಗೆ ಯಾಕೆ ಇರಲ್ಲ? ಎಲ್ಲಿ ಹೋಗಿರುತ್ತೆ? ಅದೇ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬಂದು ಕೂತಂಥವ್ರ ಮೇಲೆ ಯಾಕೆ ಅಷ್ಟು ಪ್ರೀತಿ ಉಕ್ಕಿ ಹರಿಯುತ್ತೆ? ಅಲ್ಲ ಸಿದ್ದರಾಮಯ್ಯನವರೇ, ಮಾನವೀಯತೆ ದೃಷ್ಟಿಯಿಂದ ಆ KC ವೇಣುಗೋಪಾಲ್, ನಮಗೂ ಸಂಬಂಧನೇ ಇಲ್ಲದಂತಹ KC ವೇಣುಗೋಪಾಲ್ ಹೇಳಿರೋ ಹಾಗೆ ಆ ಅಕ್ರಮ ವಲಸಿಗರಿಗೆ ಮನೆಯನ್ನ ಕಟ್ಟಿಕೊಡೋದಕ್ಕೆ ಹೋಗ್ತಾ ಇದ್ದೀರಲ್ವಾ, ನಾಚಿಕೆ ಆಗಲ್ವಾ ನಿಮಗೆ ಅಂತ. ಬೆಂಗಳೂರಲ್ಲಿ ಒಂದು ಸೈಟ್ ಖರೀದಿ ಮಾಡೋದಕ್ಕೂ ಅದೆಷ್ಟೋ ಮಂದಿ ಕನ್ನಡಿಗರು ಜೀವನ ಪೂರ್ತಿ ಪರದಾಡ್ತಾರೆ. ಎಲ್ಲ ಹೋಗ್ಲಿ, ಒಂದು ಸಣ್ಣ ಸೂರು ಕಟ್ಟಿಕೊಳ್ಳೋದಕ್ಕೆ ಜಾಗ ಇಲ್ಲದೆ ರಸ್ತೆ ಬದಿಯಲ್ಲಿ ಮಲಗುವಂಥವ್ರು ಎಷ್ಟು ಮಂದಿ ಇಲ್ಲ ಕರ್ನಾಟಕದವರೇ? ಅವರಿಗೆ ಇಲ್ಲದಂತಹ ಮಾನವೀಯತೆ ಯಾವುದೋ ಅಕ್ರಮ ವಲಸಿಗರಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ. ಎಲ್ಲಿ ಅವರು? ಬಾಂಗ್ಲಾದೇಶದವರ, ಪಾಕಿಸ್ತಾನದವರ? ಎಲ್ಲಿ ಅವರು? ಅವರಿಗೆ ಯಾಕ್ರಿ ನಮ್ಮ ತೆರಿಗೆ ಹಣದಲ್ಲಿ ಮನೆಯನ್ನ ಕಟ್ಟಿಕೊಡ್ತಾ ಇದ್ದೀರಾ? ಅದು ನಮ್ಮ ಜಾಗದಲ್ಲಿ. ನಮ್ಮ ಕರ್ನಾಟಕದಲ್ಲಿ ದಿನ ಬೆಳಗಾದ್ರೆ ನೂರಾರು ಸಮಸ್ಯೆ. ನಿಮ್ಮ ಜವಾಬ್ದಾರಿ ಹೋಗ್ಲಿ, ಬೇಜವಾಬ್ದಾರಿ ನಾಯಕರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೋದೇ ವೇಸ್ಟು. ಅಟ್ಲೀಸ್ಟ್ ಮಾನವೀಯ ದೃಷ್ಟಿಯಿಂದ ನಿಮಗೆ ಓಟ್ ಹಾಕಿರೋ ಕರ್ಮಕ್ಕೆ ಮಾನವೀಯ ದೃಷ್ಟಿಯಿಂದ ಕೇಳ್ತಿದ್ದೀವಿ. ಕನ್ನಡಿಗರ ನೋವಿಗೆ ಸ್ಪಂದನೆಯನ್ನ ಮಾಡಿಯಲ್ಲ. ರಸ್ತೆಯಲ್ಲಿ ಗುಂಡಿ ಬಿದ್ದು ಜನ ಸಾಯ್ತಾ ಇದ್ದಾರೆ, ಮಾನವೀಯ ದೃಷ್ಟಿಯಿಂದ ರಸ್ತೆ ಸರಿ ಮಾಡಿ ಕೊಡಿಯಲ್ಲ. ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ, ಬಡವರಿಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಮಾನವೀಯ ದೃಷ್ಟಿಯಿಂದ ಏನಾದ್ರೂ ಸಹಾಯ ಮಾಡಿಯಲ್ಲ. ಕನ್ನಡಿಗರು ಕೇಳ್ತಾ ಇರುವಂಥದ್ದು ನಾವು ಅಕ್ರಮ ವಲಸಿಗರು ಅಲ್ಲ. ನಮಗಿಂತ ಅವರ ವಾಯ್ಸ್ ಜಾಸ್ತಿ ಅಲ್ವಾ ನಿಮಗೆ ಕೇಳಿಸೋದು? ಏನು ಮಾಡೋದು? ಇನ್ನಿವತ್ತದೇನದು ಮಾನವೀಯ ದೃಷ್ಟಿ ಅಂತ ಏನೇನೋ ಬೊಬ್ಬಿಡ್ತಾ ಇರುವಂತ ಇದೇ KC ವೇಣುಗೋಪಾಲ್ಗೆ ನಿಮ್ಮದೇ ಕಾಂಗ್ರೆಸ್ಸಿನ ಮಾನವೀಯತೆನೇ ಇಲ್ಲದೆ ಮುಸ್ಲಿಂ ಮನೆಗಳನ್ನ ಧ್ವಂಸ ಮಾಡಿದ ಇತಿಹಾಸ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಂದ್ರೆ ನೆನಪಿಸ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ದೇಶಕ್ಕೆ ಕೊಟ್ಟಂತ ಉಡುಗೊರೆ ಯಾವ್ದು ಹೇಳಿ? ಎಮರ್ಜೆನ್ಸಿ. ಆ ಎಮರ್ಜೆನ್ಸಿ ಸಮಯದಲ್ಲಿ ಯಾವ ಕಾಂಗ್ರೆಸ್ ಇವತ್ತು ಮುಸಲ್ಮಾನರು ಅಂತಂದ್ರೆ ಬ್ರದರ್ಸ್ ಅಂತ ಹೇಳ್ತಾ ಇದೆಯೋ, ಯಾವ ಕಾಂಗ್ರೆಸ್ ಇವತ್ತು ಮಾನವೀಯ ನೆಲೆ ಬಗ್ಗೆ ಮಾತಾಡ್ತಾ ಇದೆಯೋ, ಅದೇ ಕಾಂಗ್ರೆಸ್ ಅವತ್ತು ತಮ್ಮದೇ ಜಾಗದಲ್ಲಿದ್ದಂತಹ ಅಲ್ಪಸಂಖ್ಯಾತರ ಮಾರಣ ಹೋಮಕ್ಕೆ ಕಾರಣ ಆಗಿತ್ತು. ವೀಕ್ಷಕರೇ, 1976 ಏಪ್ರಿಲ್ 18ನೇ ತಾರೀಕು ದೆಹಲಿಯ ಟಕ್ಮನ್ ಗೇಟ್ ಒಂದು ರಕ್ತ ಸಿಕ್ತ ಅಧ್ಯಾಯಕ್ಕೆ ಕಾರಣ ಆಗುತ್ತೆ. ಇದರ ಬಗ್ಗೆ ಬಹಳ ಕಮ್ಮಿ ಮಂದಿ ಕೇಳಿರ್ತಾರೆ. ಯಾಕೆ ಅಂತಂದ್ರೆ ಇದು ಹೊರಗೆ ಬಂದೇ ಇಲ್ಲ. ಎಮರ್ಜೆನ್ಸಿ ಹೆಸರಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿದ್ರಲ್ವಾ ಕುತಂತ್ರಿ ಬುದ್ಧಿಗಳು, ಹಾಗಾಗಿ ಇದು ಸುದ್ದಿನೇ ಆಗ್ಲಿಲ್ಲ ಹೆಚ್ಚು. ಎಮರ್ಜೆನ್ಸಿ ಸಮಯದಲ್ಲಿ ಇಡೀ ದೇಶದಲ್ಲಿ ಸಂಜಯ್ ಇಟಲಿ ಅವರದೇ ಆಡಳಿತ ನಡೀತಾ ಇತ್ತು. ಆಗ ಆ ವ್ಯಕ್ತಿ ಹೇಳಿದ್ದೆ ನಡಿಬೇಕು, ಆ ವ್ಯಕ್ತಿ ಹೇಳಿದ್ದೆ ಫೈನಲು. ಆಗ ಸಂಜಯ್ ಇಟಲಿ ಏನು ಮಾಡ್ತಾರೆ ಅಂತಂದ್ರೆ ಜನನ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ದಿನಕ್ಕೆ ಇಷ್ಟು ಮಂದಿಗೆ ನಸ್ಬಂದಿ ಮಾಡಲೇಬೇಕು ಅಂತ ಆದೇಶವನ್ನು ಹೊರಡಿಸ್ತಾರೆ. ಅದಾದ ನಂತರ ಸಂಜಯ್ ಇಟಲಿ ದೆಹಲಿಯ ಟಕ್ಮನ್ ಗೇಟ್ಗೆ ಭೇಟಿಯನ್ನು ಕೊಡ್ತಾರೆ. ಅಯ್ಯೋ, ಈ ಸ್ಲಮ್ ಏನಿದೆ ಇದ್ಯಾಕೋ ನಮ್ಮ ದೆಹಲಿಯ ಸೌಂದರ್ಯವನ್ನೇ ಕೆಡಿಸ್ತಾ ಇದೆ. ಇವರೆಲ್ಲರನ್ನ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಮಾಡಿ ನಗರದ ಹೊರಗೆ ಬೇಕಾದ್ರೆ ಜಾಗವನ್ನ ಮಾಡಿಕೊಡಿ ಅಂತ ಹೇಳ್ತಾರೆ. ಅಷ್ಟೇ, ಒಂದೇ ಒಂದು ಆದೇಶ. ಏಪ್ರಿಲ್ 13ನೇ ತಾರೀಕು ಬುಲ್ಡೋಸರ್ ಆ ದೆಹಲಿಯ ಟರ್ಕಮನ್ ಗೇಟ್ ಒಳಗೆ ಬರುತ್ತೆ. ಮೊದಲ ದಿನ ಪಾಪ ಜನರಿಗೆ ಗೊತ್ತೇ ಆಗ್ಲಿಲ್ಲ, ಏನೋ ಗೋಡೆ ಅದೇನೋ ಹೊಡಿತಾ ಇದ್ದಾರೆ ಅಂತ ಅನ್ಕೊಂಡ್ರು. ಆದ್ರೆ ಯಾವಾಗ ಏಪ್ರಿಲ್ 14ನೇ ತಾರೀಕು ಬುಲ್ಡೋಸರ್ ಸ್ಲಮ್ಮಿನ ಮನೆಗಳಿಗೆ ನುಗ್ಗಿದ್ವಾ, ಆಗ ಜನ ನೋಡಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದ್ ಹೇಗೆ ನಮ್ಮನ್ನ ತೆರವು ಮಾಡ್ತೀರಾ? ಬಹಳ ಹಿಂದಿನಿಂದ ಕೂಡ ನಾವು ಇಲ್ಲೇ ವಾಸವನ್ನ ಮಾಡ್ತಾ ಇದ್ದೀವಿ, ಈ ಜಾಗವನ್ನ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ ಅಂತ ಹೇಳ್ತಾರೆ. ಕೇಳೋರು ಯಾರು ಬೇಕೇ? ನಮಗೆ ಆದೇಶ ಇದೆ ಅಂತ ಹೇಳಿ 3 ರಿಂದ 4 ದಿನಗಳ ಕಾಲ ಮನೆಗಳ ನೆಲಸಮ ಆಗ್ತಾ ಇರುತ್ತೆ. ಕೊನೆಗೆ ಅಲ್ಲಿರುವಂತವ್ರು ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಸುಮಾರು 7 ರಿಂದ 8 ಸಾವಿರ ಜನ ಇದರ ವಿರುದ್ಧ ಪ್ರತಿಭಟಿಸ್ತಾರೆ. ಆಗ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಸುಮಾರು 8 ಪೊಲೀಸ್ ತುಕಡಿ ಕೂಡ ಬರುತ್ತೆ.
ಲಾಠಿ ಚಾರ್ಜ್ ನಡೆಯುತ್ತೆ, ಜನರನ್ನ ಹತೋಟಿಗೆ ತರುವಂತಹ ಪ್ರಯತ್ನ ಆಗತ್ತೆ, ಉಪಯೋಗ ಆಗಲ್ಲ. ಕೊನೆಗೆ ಅಲ್ಲಿ ಗುಂಡು ಹೊಡೆಯೋದಕ್ಕೆ ಆದೇಶವನ್ನು ಕೊಡಲಾಗತ್ತೆ. ಅವತ್ತು ತಮ್ಮದೇ ಮನೆಯನ್ನ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡಿದ್ದಕ್ಕೆ, ಅದನ್ನ ಪ್ರತಿಭಟಿಸಿದ್ದಕ್ಕೆ ಇದೇ ಮುಸಲ್ಮಾನರಿಗೆ ಅವತ್ತು ಕಾಂಗ್ರೆಸ್ ಕಡೆಯಿಂದ ಸಿಕ್ಕಂತಹ ಉಡುಗೊರೆ ಶೂಟೌಟ್. ಕೊಂದೇ ಬಿಟ್ರಲ್ಲ ಮುಸಲ್ಮಾನರನ್ನ. ಅವತ್ತಿಯಲ್ಲಿ ಹೋಗಿತ್ತು ಮಾನವೀಯತೆ ಕೆ.ಸಿ. ವೇಣುಗೋಪಾಲ್ ಅವರೇ? ನಿಮ್ಮ ಇಂದಿರಮ್ಮನಿಗೆ ಹೇಳ್ಬೇಕಾಗಿತ್ತಲ್ವಾ? ನಿಮ್ಮ ಇಂದಿರಮ್ಮನಿಗೆ ಅವತ್ತು ಮಾನವೀಯ ಮೌಲ್ಯದ ಬಗ್ಗೆ ಏನು ಗೊತ್ತೇ ಇರಲಿಲ್ವಾ? ಸ್ವತಃ ಅಲ್ಲಿನವರನ್ನೇ ಬದುಕೋದಕ್ಕೆ ಬಿಡ್ಲಿಲ್ಲಲ್ವಾ ಇದೇ ಕಾಂಗ್ರೆಸ್? ಇವತ್ತು ಏನು ಮಾತಾಡ್ತಾ ಇದೆ? ಇವತ್ತು ನೀವು ಬಂದು ನಮಗೆ ಅದು ಸಂಬಂಧನೇ ಇಲ್ಲದ ಕಡೆ ಒಂದು ಮಾನವೀಯತೆ ಪಾಠವನ್ನ ಮಾಡ್ತೀರಾ? ನಾಚಿಕೆ ಆಗಲ್ವಾ ಅಂತ? ವೀಕ್ಷಕರ, ಇನ್ನೊಂದು ಕಡೆ ನೋಡಿದ್ರೆ, ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಪಾಕಿಸ್ತಾನ ಈ ವಿಚಾರದಲ್ಲಿ ಪಾಪ ಮಾತಾಡ್ತಾ ಇದೆ ಅನ್ನುವಂಥ ಸುದ್ದಿ. ಸೋಮವಾರ ಪಾಕ್ ವಿದೇಶಾಂಗ ಇಲಾಖೆ ಹೇಳಿಕೆಯನ್ನು ಕೊಡುತ್ತಂತೆ. ಏನಂತ? ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಕಿರುಕುಳ ತೀವ್ರ ಕಳವಳದ ವಿಚಾರ ಆಗಿಬಿಟ್ಟಿದೆ. ಅಲ್ಲಿ ಕ್ರಿಸ್ಮಸ್ ಆಚರಣೆ ನಂತರ ದಾಳಿಗಳು ಶುರು ಆಗಿಬಿಟ್ಟಿದೆ. ಮುಸ್ಲಿಮರ ಮನೆಗಳನ್ನ ಧ್ವಂಸಗೊಳಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಮರ ಗುಂಪುಗಳ ಹತ್ಯೆಯಲ್ಲಿ ನಡೀತಾ ಇದೆ ಅನ್ನುವಂಥ ಆರೋಪ. ಅಂದ್ರೆ ಅವರು ಡೈರೆಕ್ಟ್ ಆಗಿ ಬೆಂಗಳೂರು ಘಟನೆಯನ್ನ ಅಲ್ಲಿ ಪ್ರಸ್ತಾಪಿಸಲಿಲ್ಲ. ಆದ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೋಗಿಲು ಬಡಾವಣೆಯ ಅಕ್ರಮ ಮನೆ ತೆರವು ಏನಿದೆ ಅದು ಭಾರಿ ಚರ್ಚೆಯಲ್ಲಿ ಇರೋದ್ರಿಂದ ಅಂತಹ ಘಟನೆ ಸದ್ಯಕ್ಕೆ ಬೇರೆಲ್ಲೂ ಇಲ್ಲದ ಕಾರಣ ಇಂಡೈರೆಕ್ಟ್ ಆಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇರುವಂಥದ್ದು. ನೋಡಿ ಎಷ್ಟು ಪ್ರೀತಿ. ಈ ಭಿಕ್ಷೆ ಎತ್ತುವಂತಹ ರಾಷ್ಟ್ರಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲದವ್ರ ಹಾಗೆ ಪ್ರತಿ ಬಾರಿ ಮೈ ಪರಚ್ಕೊಂಡು ಬರುತ್ತೆ. ಎಷ್ಟು ಹೊಡೆತ ತಿಂದ್ರು ಪಾಪ ಸಾಕೇ ಆಗಲ್ಲ ಅವುಗಳಿಗೆ. ಅಣಿಂತಹ ಶತ್ರು ರಾಷ್ಟ್ರನೇ ಆಗ್ಲಿ ಎಂಥವರೇ ಆಗ್ಲಿ, ಅವರು ಆದೇಶ ಕೊಟ್ಟರು ಕೂಡ ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಅದನ್ನ ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ವೆರಿ ಗ್ರೇಟ್. ಕೊನೆಯದಾಗಿ ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋ ಸಲುವಾಗಿ ಕೇರಳಕ್ಕೆ ಅಂಡ್ ಕರ್ನಾಟಕಕ್ಕೆ ಸಂಬಂಧನೇ ಇಲ್ಲದಂತಹ ಕೆ.ಸಿ. ವೇಣುಗೋಪಾಲ್ ಮಾತಿಗೆ ಮಣಿದು ಇವತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಮಾರಾಟಕ್ಕೆ ಇಟ್ಟು ಯಾರು ಅಕ್ರಮ ವಲಸಿಗರಿಗೆ ಮನೆಯನ್ನ ಕಟ್ಟಿಕೊಡೋದಕ್ಕೆ ಹೋಗ್ತಾ ಇರುವಂತಹ ಇಂತಹ ನಾಚಿಕೆಗೆಟ್ಟಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ. ಮುಂದೆ ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ಉತ್ತರವನ್ನು ಕೊಡಬೇಕು, ಕೊಡ್ತಾರೆ. ಹಾಗೆ ಯಾರ್ಯಾರೋ ಗೊತ್ತು ಗುರಿ ಇಲ್ಲದಂತಹ ಅಕ್ರಮ ವಲಸಿಗರನ್ನ ರಾಜ್ಯದ ಒಳಗೆ ಬಿಟ್ಕೊಂಡು ಮುಂದೆ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ಒನ್ ಅಂಡ್ ಓನ್ಲಿ ಕರ್ನಾಟಕ ಕಾಂಗ್ರೆಸ್ಸೇ ಆಗಿರುತ್ತೆ. ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.